ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2025 ಡಿಸೆಂಬರ್ 19ರಂದು ಎಳ್ಳು ಅಮಾವಾಸ್ಯೆ ಬಂದಿದೆ. ಈ ಶಕ್ತಿಶಾಲಿ ದಿನ ನೀವು ಅಕ್ಕಿ ಡಬ್ಬದಲ್ಲಿ ಈ ವಸ್ತು ಹಾಕಿ ಸಾಕು, 4 ಕಡೆಯಿಂದ ಹಣ ಹರಿದು ಬರುತ್ತದೆ. ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ. ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ಬೇಕಾದಷ್ಟು ಸಂಪತ್ತನ್ನು ನೀಡುತ್ತಾಳೆ. ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ. ಬೇಡಿಕೊಂಡ ಆಸೆಗಳು ಈಡೇರುತ್ತವೆ. ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಸುಖ ಸಂತೋಷಗಳಿಂದ ಮತ್ತು ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತೀರಿ. ಅತ್ಯಂತ ಅದ್ಭುತ ಫಲಿತಾಂಶಗಳು ಬರುತ್ತವೆ. ಬೇಡಿದಷ್ಟು ಐಶ್ವರ್ಯ ಬರುತ್ತದೆ. ಹಣಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ. ಹಣ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ. ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ. ಎಲ್ಲವೂ ಪರಿಹಾರವಾಗುತ್ತವೆ. ಬಡತನದ ಕಷ್ಟಗಳು ದೂರವಾಗುತ್ತವೆ. ಅನೇಕ ಜನರು ಸಾಲದ ಬಾಧೆಗಳಿಂದ ಹಣ ಕೈಯಲ್ಲಿ ನಿಲ್ತಿಲ್ಲ ಎಂದು ತುಂಬ ದುಃಖ ಪಡುತ್ತಿರುತ್ತಾರೆ. ಅಂಥವರು ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶಗಳು ಬರುತ್ತವೆ. ಹಾಗಾದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಒಂದು ವಿಶೇಷ ಸ್ಥಾನವಿದೆ. ಪ್ರತಿ ಹಬ್ಬದ ಹಿಂದೆ ಒಂದು ಆಧ್ಯಾತ್ಮಿಕ ವೈಜ್ಞಾನಿಕ ಕಾರಣ ಅಡಗಿದೆ. ಅದಕ್ಕಾಗಿಯೇ ಇಂದು ಮಾಡುವ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಭಾರತೀಯರ ಜೀವನದಲ್ಲಿ ಅನ್ನ ಮತ್ತು ಅಕ್ಕಿ ಕೇವಲ ಆಹಾರ ಪದಾರ್ಥಗಳಲ್ಲ, ಅವರು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪ. ಅಕ್ಕಿಯನ್ನ ಧಾನ್ಯ ಎನ್ನುತ್ತಾರೆ, ಧಾನ್ಯ ಲಕ್ಷ್ಮಿ ಎಂದು ಕರೆಯುತ್ತಾರೆ. ಅಂದರೆ ಅಕ್ಕಿ ಇರುವ ಮನೆ ಲಕ್ಷ್ಮೀ ದೇವಿಗೆ ಸಮಾನ. ಅದಕ್ಕಾಗಿಯೇ ನಮ್ಮ ಹಿರಿಯರು ಎಂದಿಗೂ ಅಕ್ಕಿ ಡಬ್ಬವನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಬಿಡುವುದಿಲ್ಲ. ಡಬ್ಬದ ತಳದಲ್ಲಿ ಯಾವಾಗಲೂ ಸ್ವಲ್ಪ ಅಕ್ಕಿ ಇರುವಂತೆ ನೋಡಿಕೊಳ್ಳುತ್ತಾರೆ. ಅಕ್ಕಿ ಡಬ್ಬ ತುಂಬಿದರೆ ಆ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಆ ಮನೆ ಸಮೃದ್ಧವಾಗಿರುತ್ತದೆ ಎಂದು ನಂಬುತ್ತಾರೆ. ಅಕ್ಕಿ ಡಬ್ಬವನ್ನು ಕೇವಲ ಒಂದು ವಸ್ತುವಾಗಿ ನೋಡದೆ ನಮ್ಮ ಮನೆಯ ಐಶ್ವರ್ಯವನ್ನು ಸಂಗ್ರಹಿಸುವ ಪವಿತ್ರ ಪಾತ್ರೆಯಾಗಿ ಪರಿಗಣಿಸಬೇಕು. ಅಂತಹ ಮಾಹಿಮಾನ್ವಿತ ಅಕ್ಕಿ ಡಬ್ಬಗಳು ಲಕ್ಷ್ಮೀದೇವಿಯನ್ನು ಪೂಜಿಸುವ ಈ ದಿನದಂದು ಒಂದು ಸಣ್ಣ ಪರಿಹಾರವನ್ನು ಮಾಡೋದ್ರಿಂದ ನಾವು ಅದ್ಭುತ ಫಲಿತಾಂಶಗಳನ್ನು ಪಡೆಯಬಹುದು. ಈ ವಿಶೇಷ ಪರಿಹಾರವನ್ನು ಮಾಡೋದ್ರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿವೆ. ಇದು ಕೇವಲ ಹಣಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ಈ ಪರಿಹಾರದ ಮುಖ್ಯ ಉದ್ದೇಶವೆಂದರೆ ಮನೆಯಲ್ಲಿ ಜನಪ್ರಿಯತೆಯನ್ನು ಹೆಚ್ಚಿಸುವುದು, ಹಣ ಬಂದು ನಿಲ್ಲದಿರುವುದು, ಅನಗತ್ಯ ಖರ್ಚುಗಳು ಹೆಚ್ಚಾಗುವುದು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ದಿವ್ಯ ಔಷಧಿಯಂತೆ ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಮಾಡಿದ ನಂತರ ಹಣದ ಕೊರತೆ ಇಲ್ಲದೆ ಬಂದ ಸಂಪತ್ತು ಸ್ಥಿರವಾಗಿ ಉಳಿಯುತ್ತದೆ. ಅಂದರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಲೆಸಿ ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ವೃದ್ಧಿಯಾಗುತ್ತದೆ. ಅನೇಕ ಜನರನ್ನು ಕಾಡುವ ಪ್ರಮುಖ ಸಮಸ್ಯೆ ಸಾಲಗಳು. ಎಷ್ಟೇ ಸಂಪಾದಿಸಿದರೂ ಸಾಲ ತೀರಿಸದಿರುವುದು, ಬಡ್ಡಿಗಳು ಹೆಚ್ಚಾಗುವುದು ಮಾನಸಿಕ ನೆಮ್ಮದಿಯನ್ನು ದೂರ ಮಾಡುತ್ತದೆ. ಈ ಪರಿಹಾರವು ಲಕ್ಷ್ಮೀದೇವಿಯ ಅನುಗ್ರಹವನ್ನು ನೀಡಿ ಸಾಲ ತೀರಿಸುವ ಮಾರ್ಗಗಳನ್ನು ತೋರಿಸುತ್ತದೆ. ಆದಾಯ ಹೆಚ್ಚಾಗಿ ಕ್ರಮೇಣ ಸಾಲದ ಹೊರೆಯಿಂದ ಹೊರಬರುತ್ತಾರೆ. ಮನೆಯಲ್ಲಿ ಹಣವಿಲ್ಲದಿದ್ದರೆ ಸಣ್ಣ ವಿಷಯಗಳಿಗೂ ಜಗಳಗಳು ಮತ್ತು ಭಿನ್ನಾಭಿಪ್ರಾಯಗಳುಂಟಾಗುತ್ತವೆ. ಆರ್ಥಿಕ ಸ್ಥಿರತೆ ಇದ್ದಾಗ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ಈ ಪರಿಹಾರವು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಗಂಡ ಮತ್ತು ಹೆಂಡತಿ ಹಾಗೂ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗದಿದ್ದರೆ ಈ ಪರಿಹಾರವು ಬಹಳಷ್ಟು ಸಹಾಯ ಮಾಡುತ್ತದೆ. ಇದು ನಿಮ್ಮ ಪ್ರಯತ್ನಗಳಿಗೆ ದೈವಿಕ ಶಕ್ತಿಯನ್ನು ಸೇರಿಸಿ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ. ನೀವು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಪರಿಹಾರವು ಶಕ್ತಿಯುತ ಕಾರ್ಯವನ್ನು ನಿರ್ವಹಿಸುತ್ತದೆ. ನಿಮ್ಮ ಮನೆಗೆ ಹಣ, ಸಂಪತ್ತು ಮತ್ತು ಸಂತೋಷವನ್ನು ಆಕರ್ಷಿಸುತ್ತದೆ. ನಿಮ್ಮ ಮನೆಯ ಅಕ್ಕಿ ಡಬ್ಬ ಯಾವಾಗಲೂ ತುಂಬಿರುತ್ತದೆ. ನಿಮ್ಮ ಬೀರು ಕೂಡ ಯಾವಾಗಲೂ ಹಣದಿಂದ ತುಂಬಿರುತ್ತದೆ. ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಪರಿಹಾರವನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ.
ಈಗ ನಾವು ಈ ಅತ್ಯಂತ ಶಕ್ತಿಶಾಲಿ ಮತ್ತು ಸುಲಭವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ತಿಳಿದುಕೊಳ್ಳೋಣ. ಈ ಪರಿಹಾರವನ್ನು ಮಾಡಲು ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ. ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದಲೇ ಇದನ್ನು ಪೂರ್ಣಗೊಳಿಸಬಹುದು. ಪರಿಹಾರ ಮಾಡಲು ಬೇಕಾದ ವಸ್ತುಗಳು: ಬಿಳಿ ಬಟ್ಟೆ, ಒಂದು ಸಣ್ಣ ಕೈವಸ್ತ್ರದ ಗಾತ್ರದ ಹೊಸ ಬಿಳಿ ಬಟ್ಟೆ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ಇದು ಚಂದ್ರನಿಗೆ ಸಂಬಂಧಿಸಿದ ಬಣ್ಣ. ಚಂದ್ರನು ಮನಸ್ಸು ಮತ್ತು ಸಂಪತ್ತಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಬಿಳಿ ಬಟ್ಟೆಯನ್ನು ಬಳಸೋದ್ರಿಂದ ನಮ್ಮ ಸಂಕಲ್ಪವು ಶುದ್ಧವಾಗಿ ನೆರವೇರುತ್ತದೆ. ಎರಡನೆಯದು 5 ನಾಣ್ಯಗಳು. ಸಂಪತ್ತಿಗೆ, ವಿಶೇಷವಾಗಿ 5 ಸಂಖ್ಯೆಯ ಪಂಚಭೂತಗಳಿಗೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5ನ್ನು ತೆಗೆದುಕೊಳ್ಳೋದ್ರಿಂದ ಪಂಚಭೂತಗಳ ಶಕ್ತಿಯನ್ನು, ಲಕ್ಷ್ಮೀದೇವಿ ತನ್ನ ಶಕ್ತಿಯನ್ನು ನಾವು ಆಕರ್ಷಿಸುತ್ತೇವೆ. ಅರಿಶಿನ, ಕುಂಕುಮ, ಇದು ಅತ್ಯಂತ ಪವಿತ್ರವಾದ ಮಂಗಳಕರವಾದ ವಸ್ತುಗಳು. ಅರಿಶಿನವು ಗುರುಗ್ರಹದ ಅನುಗ್ರಹವನ್ನು ನೀಡಿದರೆ, ಕುಂಕುಮವು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿದೆ. ಇವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುತ್ತವೆ. ಇನ್ನು ಬಿರಿಯಾನಿ ಎಲೆ, ಅಡುಗೆಯಲ್ಲಿ ಬಳಸುವ ಬಿರಿಯಾನಿ ಎಲೆ, ಇದನ್ನು ವಿಜಯ ಪತ್ರ ಎಂದು ಕರೆಯುತ್ತಾರೆ. ಪ್ರಾಚೀನ ಕಾಲದಿಂದಲೂ ಇದನ್ನು ಆಸೆಗಳನ್ನು ಈಡೇರಿಸಲು ಒಂದು ಸಾಧನವಾಗಿ ಬಳಸಲಾಗುತ್ತದೆ. ಇದರ ಮೇಲೆ ಒಂದು ಆಸೆಯನ್ನು ಬರೆದು ದೇವರ ಮುಂದೆ ಇಟ್ಟಾಗ ಆ ಆಸೆಯು ನೆರವೇರಿ ವಿಶ್ವಕ್ಕೆ ತಲುಪುತ್ತದೆ ಎಂಬ ನಂಬಿಕೆ ಇದೆ. ಈ ಪರಿಹಾರಕ್ಕಾಗಿ ಹರಿಯದ ಮತ್ತು ಉತ್ತಮ ಆಕಾರದ ಒಂದು ಎಲೆಯನ್ನು ತೆಗೆದುಕೊಳ್ಳಿ. ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ತಿಳಿಯೋಣ. ಈ ದಿನದಂದು ಬೆಳಿಗ್ಗೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ವಿಶೇಷವಾಗಿ ಪೂಜಾ ಮಂದಿರ ಮತ್ತು ಅಡುಗೆ ಮನೆಯನ್ನು ಬಹಳ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸಂಜೆ ಲಕ್ಷ್ಮೀ ಪೂಜೆ ಮಾಡುವ ಮೊದಲು ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ನೀವು ಪ್ರತಿದಿನ ಮಾಡುವ ಲಕ್ಷ್ಮೀ ಪೂಜೆಯನ್ನು ಯಥಾವತ್ತಾಗಿ ಪೂರ್ಣಗೊಳಿಸಿ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಸಮರ್ಪಿಸಿ ಅಮ್ಮನವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಿ. ಪೂಜೆ ಮುಗಿದ ನಂತರ ನೀವು ತೆಗೆದುಕೊಂಡ ಬಿರಿಯಾನಿ ಎಲೆಯ ಮೇಲೆ ಕುಂಕುಮದೊಂದಿಗೆ ಬೆರೆಸಿದ ಸ್ವಲ್ಪ ನೀರನ್ನು ಬೆರೆಸಿ ಒಂದು ಸಣ್ಣ ಕಡ್ಡಿಯಿಂದ ನಿಮ್ಮ ಪ್ರಮುಖ ಆಸೆಯನ್ನು ಬರೆಯಬೇಕು. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರಬಾರ್ದು ಅಥವಾ ಕಷ್ಟ ಬೇಗನೆ ತೀರಿ ಹೋಗಬೇಕು ಎಂದು ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಬರೆಯಿರಿ. ಈಗ ಲಕ್ಷ್ಮೀದೇವಿ ಪಟ್ಟದ ಮುಂದೆ ಒಂದು ತಟ್ಟೆಯಲ್ಲಿ ಬಿಳಿ ವಸ್ತ್ರವನ್ನು ಹರಡಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಚಿಮುಕಿಸಿ ಅದರ ಮಧ್ಯದಲ್ಲಿ ನೀವು ಆಸೆ ಬರೆದ ಬಿರಿಯಾನಿ ಎಲೆಯನ್ನು ಇಡಿ. ಎಲೆ ಮೇಲೆ 5 ರೂಪಾಯಿ ನಾಣ್ಯಗಳನ್ನು ಇಡಿ. ಅವುಗಳ ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈಗ ಆ ವಸ್ತ್ರವನ್ನು 4 ಮೂಲೆಗಳಿಂದ ಹಿಡಿದು ಒಂದು ಸಣ್ಣ ಗಂಟು ಕಟ್ಟಿ ಆ ಮೂಟೆಯನ್ನು 2 ಕೈಗಳಿಂದ ಹಿಡಿದುಕೊಂಡು ಕಣ್ಣು ಮುಚ್ಚಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾ, ತಾಯಿ, ನಮ್ಮ ಮನೆಯಲ್ಲಿ ಸಂಪತ್ತು, ಸುಖ, ಸಂತೋಷಗಳಿಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊ. ನಮ್ಮ ಕಷ್ಟಗಳನ್ನು ನಿವಾರಿಸಿ ನಮ್ಮನ್ನು ಚೆನ್ನಾಗಿ ಆಶೀರ್ವದಿಸು ತಾಯಿ ಎಂದು ಮನೋಪೂರ್ವಕವಾಗಿ ಬೇಡಿಕೊಳ್ಳಿ. ನಂತರ ಆ ಮೂಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯ ಮಧ್ಯದಲ್ಲಿ ಯಾರಿಗೂ ಕಾಣದಂತೆ ಇಡಿ. ಮೂಟೆ ಸಂಪೂರ್ಣವಾಗಿ ಅಕ್ಕಿಯಲ್ಲಿ ಮುಳುಗುವಂತೆ ನೋಡಿಕೊಳ್ಳಿ. ಅಷ್ಟೇ, ಅತ್ಯಂತ ಶಕ್ತಿಶಾಲಿ ಪರಿಹಾರ ಪೂರ್ಣಗೊಂಡಂತೆ. ಈ ಮೂಟೆ ಅಕ್ಕಿ ಡಬ್ಬದಲ್ಲಿ ಇರುವವರೆಗೆ ಅದು ವಿಶ್ವದ ಧನಶಕ್ತಿಯನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತಲೇ ಇರುತ್ತದೆ. ಈ ಗಂಟನ್ನು ಯಾವಾಗ ತೆಗೆಯಬೇಕು, ತೆಗೆದ ನಂತರ ಅದರಲ್ಲಿರುವ ವಸ್ತುಗಳನ್ನು ಏನು ಮಾಡಬೇಕು ಎಂಬ ಸಂದೇಹ ಬರಬಹುದು. ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಈ ಪರಿಹಾರ ಮಾಡಿದ ನಂತರ ಆ ಗಂಟನ್ನು ಅಕ್ಕಿ ಡಬ್ಬದಿಂದ ಕನಿಷ್ಠ 6 ತಿಂಗಳ ಕಾಲ ತೆಗೆಯಬಾರದು. 6 ತಿಂಗಳ ನಂತರ ಬರುವ ಯಾವುದೇ ಒಂದು ಶುಭ ದಿನದಂದು, ಪೌರ್ಣಮಿಯ ಎಂದು ಅಥವಾ ಶುಕ್ರವಾರದಂದು ಅಥವಾ ಯಾವುದೇ ಹಬ್ಬದ ದಿನಗಳಂದು ಆ ಗಂಟನ್ನು ಹೊರತೆಗೆಯಬೇಕು. ಗಂಟು ಬಿಚ್ಚಿದ ನಂತರ ಅದರಲ್ಲಿರುವ 5 ರೂಪಾಯಿ ನಾಣ್ಯಗಳನ್ನು ತೆಗೆದು ಅವುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆದು ನಿಮ್ಮ ಬೀರುವಿನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿಟ್ಟುಕೊಳ್ಳಬೇಕು. ಈ ನಾಣ್ಯಗಳು ಲಕ್ಷ್ಮೀ ದೇವಿಯ ಶಕ್ತಿಯಿಂದ ಅಭಿಮಂತ್ರಿಸಲ್ಪಟ್ಟಿರುತ್ತವೆ. ಆದ್ದರಿಂದ ಅವು ಮನೆಯಲ್ಲಿರುವ ಹಣಕ್ಕೆ ಹೆಚ್ಚುವರಿ ಆಕರ್ಷಣೆಯ ಶಕ್ತಿಯಾಗಿ ಕಾರ್ಯನಿರ್ವಹಿಸಿ ಹಣವನ್ನು ವೃದ್ಧಿಸುತ್ತವೆ. ನಿಮ್ಮ ಆಸೆ ಬರೆದಿರುವ ಆ ಬಿರಿಯಾನಿ ಎಲೆಯನ್ನು ತೆಗೆದುಕೊಂಡು ಅದನ್ನು ಸುಟ್ಟಬೇಕು. ಎಲೆಯನ್ನು ಸುಟ್ಟ ನಂತರ ಬಂದ ಬೂದಿಯನ್ನು ಮನೆಯ ಆವರಣದಲ್ಲಿ ಚಿಮುಕಿಸಬಹುದು ಅಥವಾ ಯಾವುದೇ ಮರದ ಬುಡದಲ್ಲಿ ಹಾಕಬಹುದು. ನಿಮ್ಮ ಆಸೆ ವಿಶ್ವಕ್ಕೆ ತಲುಪಿದೆ ಮತ್ತು ಅದು ಈಡೇರಿದೆ ಎಂದು ಇದರ ಅರ್ಥ. ನಂತರ ಅರಿಶಿನ ಕುಂಕುಮವನ್ನು ಯಾವುದೇ ಮರದ ಬುಡದಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು.
ಪವಿತ್ರವಾದ ವಸ್ತುಗಳನ್ನು ಎಂದಿಗೂ ತುಳಿಯುವ ಸ್ಥಳದಲ್ಲಿ ಹಾಕಬಾರದು. ಆ ಗಂಟು ಕಟ್ಟಿದ ಬಿಳಿ ಬಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಸುರಕ್ಷಿತವಾಗಿಡಬೇಕು. ಅದನ್ನು ಮತ್ತೆ ಯಾವುದೇ ಇಂತಹ ದೇವ ಕಾರ್ಯಕ್ಕೆ ಅಥವಾ ಪರಿಹಾರಕ್ಕೆ ಬಳಸಬಹುದು. ಈ ಪರಿಹಾರವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಇದನ್ನು ಮಾಡುವವರಿಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿ ಇರುವುದು ಬಹಳ ಮುಖ್ಯ. ನಂಬಿಕೆಯಿಂದ ಆಚರಿಸಿದರೆ ಫಲಿತಾಂಶಗಳು ಖಂಡಿತವಾಗಿಯೂ ಕಾಣಿಸುತ್ತವೆ. ನಿಮ್ಮೆಲ್ಲರ ಜೀವನದಲ್ಲಿ ಮತ್ತಷ್ಟು ಬೆಳಕು ತುಂಬಲಿ ಮತ್ತು ಲಕ್ಷ್ಮೀ ದೇವಿಯ ಕರುಣೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಮನೋಪೂರ್ವಕವಾಗಿ ಹಾರೈಸುತ್ತೇವೆ. ಈ ದಿನ ನಿಮ್ಮ ದಿನಚರಿ ಯಾವ ರೀತಿ ಇರಬೇಕು, ಪೂಜೆ ಯಾವ ರೀತಿ ಮಾಡಿಕೊಳ್ಬೇಕು, ಯಾವುದಾದರೂ ಪರಿಹಾರ ಮಾಡಿಕೊಳ್ಬೇಕಾ, ದೃಷ್ಟಿ ಯಾವ ರೀತಿ ತೆಗೆಯಬೇಕು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಅಮಾವಾಸ್ಯೆ ತುಂಬಾ ಶಕ್ತಿಯುತವಾಗಿದೆ. ಹಾಗಾಗಿ ನೀವು ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ವರ್ಷವಿಡೀ ಲಕ್ಷ್ಮೀ ಕಟಾಕ್ಷ ಪಡೆಯುತ್ತೀರಿ. ಹಾಗಾಗಿ ಈ ವರ್ಷವಿಡೀ ಹಣಕ್ಕೆ ಯಾವುದೇ ಕೊರತೆ ಇಲ್ಲದೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಪರಿಹಾರಗಳನ್ನು ಮಾಡ್ಕೋಬೇಕು. ಅದೇನು ಅನ್ನೋದನ್ನು ಒಂದೊಂದಾಗಿ ಈಗ ತಿಳಿಸಿಕೊಡ್ತೀನಿ. ಮೊದಲಿಗೆ ಈ ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ದೇವಿ ಹಾಗೂ ಗೌರಿ ದೇವಿ ಇಬ್ಬರಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಹೆಣ್ಣು ಮಕ್ಕಳು ತಪ್ಪದೆ ಮನೆಯಲ್ಲಿ ಗೌರಿ ದೇವಿಯನ್ನು ಪೂಜೆ ಮಾಡಬೇಕು. ಇದರಿಂದ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ಇನ್ನು ಮುತ್ತೈದೆಯರ ಸೌಭಾಗ್ಯ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಗಂಡನ ಆದಾಯ ಕೂಡ ಬೆಳೆಯುತ್ತದೆ. ಗೃಹಿಣಿಯರು ಬೆಳಗಿನ ಜಾವವೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿಕೊಂಡು ದೀಪಾರಾಧನೆಯನ್ನು ಸೂರ್ಯೋದಯಕ್ಕೂ ಮುಂಚೆನೇ ಮಾಡಿ ಮುಗಿಸಬೇಕು. ಅರಿಶಿನದಿಂದ ಚಿಕ್ಕದಾಗಿ ಗೌರಿ ದೇವಿ ಬೊಂಬೆ ಮಾಡಿ ಅದನ್ನು 2 ವೀಳ್ಯದೆಲೆ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಗೌರಿ ದೇವಿಗೆ ನೈವೇದ್ಯವಾಗಿ ಚಿಕ್ಕ ಬೆಲ್ಲದ ತುಂಡನ್ನು ಇಡಬೇಕು. ಬಳಿಕ 21 ಸಲ ಓಂ ಗೌರಿ ದೇವಿಯೇ ನಮಃ ಎಂದು ಜಪ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ವರ್ಷವಿಡೀ ನಿಮ್ಮ ಮನೆಗೆ ಅದೃಷ್ಟ, ಐಶ್ವರ್ಯ, ಸಂತೋಷ ಹೆಚ್ಚಾಗುತ್ತದೆ. ವರ್ಷಕ್ಕೆ 1 ಸಲನಾದರೂ ಮನೆ ಮುಂದೆ ಕುಂಬಳಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಯಾವುದೋ ಒಂದು ಅಮಾವಾಸ್ಯೆ ದಿನನೇ ಕಟ್ಟಬೇಕಾಗುತ್ತೆ. ಆದರೆ ಈ ಅಮಾವಾಸ್ಯೆ ದಿನ ಮುಂದೆ ಒಂದು ಕುಂಬಳಕಾಯಿಯನ್ನು ಕಟ್ಟಿದರೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ನೀವು ಒಂದು ಕುಂಬಳಕಾಯಿ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮನೆ ಮುಂದೆ ಕಟ್ಟಿ ಬಳಿಕ ಅದಕ್ಕೆ ಧೂಪ ಹಾಕಿ ದೃಷ್ಟಿ ತೆಗಿಬೇಕು. ನೀವು ಕಟ್ಟೋ ಕುಂಬಳಕಾಯಿಗೆ ತಪ್ಪದೆ ತೊಟ್ಟು ಇರೋ ಥರ ನೋಡಿಕೊಳ್ಳಿ. ಇನ್ನು ಕುಂಬಳಕಾಯಿ ಕಟ್ಟೋಕೆ ಆಗದವರು ಒಂದು ಆಲೋವೆರಾ ಅಥವಾ ನಿಂಬೆಕಾಯಿ ಅಥವಾ ಹಸಿಮೆಣಸಿನಕಾಯಿ ಜೊತೆಗೆ ಪೋಣಿಸಿ ಅದನ್ನಾದರೂ ಕಟ್ಟಿಕೊಳ್ಳಬಹುದು. ಇನ್ನು ರಾತ್ರಿ ತಪ್ಪದೆ ಮನೆಗೆ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗಿಬೇಕು. ಮನೆಯ ಯಜಮಾನಿ ಅಂದರೆ ನಿಮ್ಮ ಮನೆಯಲ್ಲಿ ಅತ್ತೆ ಇದ್ದರೆ ಅವರು ಈ ಕೆಲಸವನ್ನು ಮಾಡಬೇಕು. ಅತ್ತೆ ಇಲ್ಲ ಅಂದರೆ ನೀವೇ ಸ್ವಲ್ಪ ಕಲ್ಲುಪ್ಪು ತಗೊಂಡು ಮನೆ ಆಚೆ ನಿಂತ್ಕೊಂಡು 3 ಸಲ ಮನೆಗೆ ದೃಷ್ಟಿ ತೆಗೆದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಹೊರಗಡೆ ಚೆಲ್ಲಿಬಿಡಿ. ಇದರಿಂದ ಎಂಥ ಭಯಂಕರವಾದ ನರದೃಷ್ಟಿ ಸಮಸ್ಯೆ ಇದ್ದರೂ ಕೂಡ ಅದು ನಿಮ್ಮ ಮನೆಯಿಂದ ಹೊರಟು ಹೋಗಿ ನಿಮ್ಮ ಆದಾಯ ಬೆಳೆಯೋಕೆ ಶುರುವಾಗುತ್ತದೆ. ಇನ್ನು ಪ್ರತಿಯೊಬ್ಬರೂ ತಪ್ಪದೇ ಅರಿಶಿನ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಬೇಕು. ನಿಮ್ಮ ಹತ್ರ ಇಲ್ಲದಿದ್ದರೆ ನಿಮ್ಮ ಬಟ್ಟೆಗಳಲ್ಲಿ ಅರಿಶಿನ ಬಣ್ಣ ಸ್ವಲ್ಪನಾದರೂ ಇರೋ ಥರ ನೋಡ್ಕೊಳ್ಳಿ. ಇನ್ನು ಅದು ಕೂಡ ಇಲ್ಲ ಅಂದರೆ ನಿಮ್ಮ ಬಟ್ಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಟಿಕೆ ಅರಿಶಿನವನ್ನು ಹಚ್ಚಿಕೊಳ್ಳಿ. ಯಾಕಂದರೆ ಅರಿಶಿನ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ವಿಪರೀತವಾದ ಅದೃಷ್ಟ ಬರುತ್ತಂತೆ. ಇನ್ನು ಎಲ್ಲರೂ ಕೂಡ ಅರಿಶಿನದ ಮನೆಗೆ ತೆಗೆದುಕೊಂಡು ಬರಬೇಕು. ಇದರಿಂದ ಕೂಡ ವಿಪರೀತವಾದ ಧನಲಾಭ ಇರುತ್ತದೆ. ಇನ್ನು ಅಧಿಕವಾದ ಸಾಲದ ಸಮಸ್ಯೆ ಇರೋರು ಒಂದು ಬೇವಿನ ಗಿಡವನ್ನು ನೆಡಬೇಕು. ಇದನ್ನು ನಿಮ್ಮ ಮನೆಯಲ್ಲೇ ನೆಡಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದರೂ ನೆಡಬಹುದು. ಇದರಿಂದ 1 ವರ್ಷದ ಒಳಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಾಲ ಎಲ್ಲ ಕೂಡ ತೀರಿಕೊಳ್ಳುತ್ತದೆ. ಇನ್ನು ಪ್ರತಿ ಅಮಾವಾಸ್ಯೆಗೂ ಮನೆಯಲ್ಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ ತಪ್ಪದೆ ಅವರಿಗೆ ತಾಯಿ ದೃಷ್ಟಿಯನ್ನು ತೆಗಿಬೇಕು. ಯಾಕೆಂದರೆ ಮಕ್ಕಳ ಮೇಲೆ ದೃಷ್ಟಿ ಪ್ರಭಾವ ತುಂಬಾ ಕೆಲಸ ಮಾಡುತ್ತದೆ. ಹಾಗಾಗಿ ಅಮಾವಾಸ್ಯೆ ದಿನ ಮಕ್ಕಳಿಗೆ ಸಾಸಿವೆಯಿಂದ ದೃಷ್ಟಿ ತೆಗೆದು ಅದನ್ನು ಬೆಂಕಿಗೆ ಹಾಕಿ ಚಿಟಪಟಪಟ ಅಂತ ಅನ್ನಿಸಿದ ಬಳಿಕ ಅದನ್ನು ಹೊರಗಡೆ ಬಿಸಾಕಬೇಕು. ಮನೆಯಲ್ಲಿ ಒಲೆ ಇದ್ದರೆ ಒಲೆ ಒಳಗೆ ಹಾಕ್ಬಿಡಿ. ಒಲೆ ಇಲ್ಲದವರು ಬಾಣಲಿಗೆ ಹಾಕಿ ಅದು ಚಿಟಪಟ ಅಂದ ಮೇಲೆ ಅದನ್ನು ಹೊರಗಡೆ ಬಿಸಾಡಿ. ಇದು ತುಂಬಾ ಪವರ್ಫುಲ್ ಪರಿಹಾರ. ಈ ರೀತಿ ಮಾಡೋದ್ರಿಂದ 1 ತಿಂಗಳ ಕಾಲ ಯಾವ ದೃಷ್ಟಿ ಕೂಡ ನಿಮ್ಮ ಮಕ್ಕಳ ಹತ್ರ ಸುಳಿಯೋದಿಲ್ಲ. ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಇದೇ ಥರ ದೃಷ್ಟಿ ತೆಗೆಯಿರಿ. ಇನ್ನು ಇದು ನಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಎಷ್ಟೋ ಅದ್ಭುತವಾದ ಪರಿಹಾರಗಳನ್ನು ವಿವರಿಸಿದ್ದಾರೆ.
ಅಮಾವಾಸ್ಯೆಯಲ್ಲಿ ರಾಹುಕಾಲ ಬಂದು ಮಧ್ಯಾಹ್ನ 1:30ಯಿಂದ 3 ಗಂಟೆಯವರೆಗೂ ಇದೆ. ಹಾಗಾಗಿ ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಕಡಲೆಪುರಿಯಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ತಿನ್ನಿ. ಇದರಿಂದ ಸಕಲ ಪಾಪಗಳು ಹೋಗಿ ಮೋಕ್ಷದ ಮಾರ್ಗ ತೆರೆದುಕೊಳ್ಳುತ್ತದೆ. ಒಂದು ಸಲ ನಮ್ಮ ಪಾಪಗಳು ಹೋಗಿ ಹೋಯ್ತು ಅಂದರೆ ನಮಗೆ ಸುಖ ಪಡೋ ಯೋಗ ಬಂದಂತೆ ಅರ್ಥ. ಇನ್ನು ಅಮಾವಾಸ್ಯೆಗೆ ಪ್ರತಿಯೊಬ್ಬರೂ ಕೂಡ ತಲೆ ಸ್ನಾನ ಮಾಡಲೇಬೇಕು. ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಮಾಡಬೇಕು. ಇಲ್ಲದಿದ್ದರೆ ದುರದೃಷ್ಟ ಅನ್ನೋದು 7 ಜನ್ಮದವರೆಗೂ ಕಾಡುತ್ತದೆ. ಆದರೆ ತಲೆಗೆ ಎಣ್ಣೆ ಮಾತ್ರ ಹಚ್ಚಿಕೊಳ್ಳೋಕೆ ಹೋಗಬೇಡಿ. ಹಚ್ಕೊಂಡ್ರೆ ದರಿದ್ರ ದೇವತೆ ನಿಮ್ಮ ತಲೆ ಮೇಲೇನೆ ಬಂದು ಕೂತ್ಕೋತಾರೆ. ಇನ್ನು ನಿಮಗೆ ಇರುವಂತಹ ಎಲ್ಲ ಕೋರಿಕೆಗಳು ಈಡೇರಬೇಕು ಅಂದರೆ ಕಪ್ಪು ಇರುವೆಗಳು ಕಾಣಿಸಿದ್ರೆ ಅದಕ್ಕೆ ಆಹಾರವಾಗಿ ಸ್ವಲ್ಪ ಸಕ್ಕರೆ ಹಾಕಿ. ಇನ್ನು ತುಂಬ ಜನ ದೃಷ್ಟಿಗೋಸ್ಕರ ಕೈಗೆ ಅಥವಾ ಕಾಲಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ. ನೀವಿನ್ನೂ ಆ ರೀತಿ ಕಟ್ಕೊಂಡಿಲ್ಲ ಅಂದರೆ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಕೈಗೋ ಅಥವಾ ಕಾಲಿಗೋ ಕಪ್ಪು ದಾರವನ್ನು ಕೂಡ ಖಂಡಿತವಾಗಿ ಕಟ್ಕೊಳ್ಳಿ. ಅಮಾವಾಸ್ಯೆ ದಿನ ಕಪ್ಪು ದಾರ ಮೈಮೇಲಿದ್ರೆ ನರದೃಷ್ಟಿ ಸಮಸ್ಯೆಗಳು ಹೋಗೋದಲ್ಲದೆ ದುಷ್ಟಶಕ್ತಿಗಳು ಕೂಡ ನಿಮ್ಮ ಹತ್ರ ಬರದೇ ಇರುತ್ತದೆ. ಹೆಂಗಸರಾದರೆ ಎಡಗಡೆ, ಗಂಡಸರಾದರೆ ಬಲಗಡೆ ಕಟ್ಟಿಕೊಳ್ಬೇಕು. ಇನ್ನು ಅಮಾವಾಸ್ಯೆಯಂದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಬೇಕು ಅಂದರೆ ಸಂಜೆ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಎಡಗಡೆ ಬಲಗಡೆ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಹಚ್ಚಿಡಿ. ಇದರಿಂದ ನಿಮ್ಮ ಮನೆಯೊಳಗೆ ಅಷ್ಟಲಕ್ಷ್ಮಿಗಳು ಪ್ರವೇಶಿಸುತ್ತಾರೆ. ಇನ್ನು ತಪ್ಪದೆ ನೀವು ನಿಮ್ಮ ಬೀರ್ ಕ್ಲೀನ್ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಬೀರುವನ್ನು ಚೆನ್ನಾಗಿ ಒರೆಸಿ. ಬೀರ್ ಮೇಲೆ ಸ್ವಸ್ತಿಕ್ ಗುರುತು, ಹಾಗೆ ಬೀರ್ ಒಳಗಡೆ ಲಾಕರ್ ಮೇಲೆ ಕೂಡ ಸ್ವಸ್ತಿಕ್ ಗುರುತನ್ನು ಅರಿಶಿನದಿಂದ ಬರೆಯಿರಿ. ಜೊತೆಗೆ ಬೀರ್ ಒಳಗಡೆ ಇರೋ ಲಾಕರಲ್ಲಿ ಒಂದು ಚಿಕ್ಕ ಕೆಂಪು ಬಟ್ಟೆ ತುಂಡನ್ನಾದರೂ ಇಟ್ಕೊಳ್ಳಿ. ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಗಂಟು ಕಟ್ಟಿ ಅದನ್ನು ಲಾಕರ್ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ನೀವೇನಾದರೂ ಅದನ್ನು ಮಾಡಿದರೆ ಮತ್ತೆ ಕೆಂಪು ಬಟ್ಟೆ ಇಡೋ ಅಗತ್ಯ ಇಲ್ಲ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ಇನ್ನು ಸಾಧ್ಯ ಆದರೆ ಹಸು ಪೂಜೆ ಮಾಡಿ. ಇದರಿಂದ ನಿಮ್ಮ ಸಕಲ ಪಾಪಗಳು ಹೋಗಿ ತುಂಬಾ ಅದೃಷ್ಟ ಬರುತ್ತದೆ. ಮುಖ್ಯವಾಗಿ ಅಮಾವಾಸ್ಯೆ ಎಂದು ಗೋಮಾತೆಗೆ ಯಾವುದಾದರೂ ಆಹಾರ ಅಥವಾ ಹುಲ್ಲು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ, ಆಶೀರ್ವಾದ ನಿಮಗೆ ಸಿಗುತ್ತದೆ. ಅದೇ ರೀತಿ ಮನೆ ಕ್ಲೀನ್ ಮಾಡಿದ ಮೇಲೆ ಮನೆಯಲ್ಲಿಯೂ ಕೂಡ ಅರಿಶಿನ ನೀರು ಚಿಮುಕಿಸೋದು ಮರಿಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ನಾಶವಾಗುತ್ತದೆ. ಇನ್ನು ತುಂಬ ಚಿಕ್ಕ ಮಕ್ಕಳು ಅಂದರೆ 1 ವರ್ಷದ ಒಳಗಿನ ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗಬೇಡಿ. ನೀವು ಕೂಡ ದೂರ ಪ್ರಯಾಣವನ್ನು ಮಾಡಬೇಡಿ. ಇನ್ನು ಯಾವುದೇ ಶುಭ ಕಾರ್ಯಗಳು ಇಟ್ಕೋಬೇಡಿ. ಹೊಸ ಬಟ್ಟೆಗಳನ್ನು ಹಾಕ್ಕೋಬೇಡಿ. ಮುಖ್ಯವಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಕಾಸ್ಟ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಕೆಲಸಗಳನ್ನು ಮಾಡಲೇಬೇಡಿ. ಒಂದು ವೇಳೆ ನಿಮಗೆ ವಿಪರೀತವಾಗಿ ಹಣದ ಸಮಸ್ಯೆ ಇದ್ದರೆ ನಾಳೆ ಗಾಯತ್ರಿ ಮಂತ್ರವನ್ನು 108 ಸಲ ಜಪ ಮಾಡಿ. ಇದರಿಂದ 1 ತಿಂಗಳ ಒಳಗಡೆನೆ ನಿಮಗೆ ಯಾವುದೋ ಒಂದು ಕಡೆಯಿಂದ ಹಣ ಬಂದು ಸೇರುತ್ತದೆ. ಸೇರುವ ಮೂಲಕ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗ್ತಾ ಹೋಗುತ್ತೆ. ಸೂರ್ಯ ಮುಳುಗಿದ ಮೇಲೆ ಎಣ್ಣೆ ಕೊಡಬಾರದು. ಅಮಾವಾಸ್ಯೆ ಅಂದರೆ ಪಿತೃದೇವತೆಗಳಿಗೆ ಅಂಕಿತ ಮಾಡಲಾದಂತಹ ಒಂದು ಹಬ್ಬ. ಪಿತೃದೇವತೆಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇದೆ ಅಂದರೆ ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರದೆ ಐಶ್ವರ್ಯ ತಾಂಡವವಾಡುತ್ತದೆ. ಹಾಗಾಗಿ ಪಿತೃದೇವತೆಗಳಿಗೆ ತರ್ಪಣ ಬಿಡಿ ಅಥವಾ ನಿಮ್ಮ ಪೂರ್ವಿಕರ ಹೆಸರಿನ ಮೇಲೆ ಯಾರಿಗಾದರೂ ಅನ್ನದಾನ ಮಾಡಿ ಅಥವಾ ನಿಮ್ಮ ಪೂರ್ವಿಕರ ಫೋಟೋಗೆ ಪೂಜೆ ಮಾಡಿ ನೈವೇದ್ಯ ಇಡಿ. ಈ ರೀತಿ ಮಾಡಿದರೆ ನಿಮ್ಮ ಪೂರ್ವಿಕರು ನಿಮ್ಮನ್ನು ಮನಸಾರೆ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಅವರು ಕೂಡ 1000 ವರ್ಷಗಳ ಕಾಲ ಉತ್ತಮ ಲೋಕಗಳಲ್ಲಿ ವಾಸಿಸುವ ಅದೃಷ್ಟ ಪಡೆದುಕೊಳ್ತಾರೆ. ಹಾಗಾಗಿ ಅವರು ಆ 1000 ವರ್ಷಗಳ ಕಾಲ ನಿಮ್ಮ ವಂಶವನ್ನು ಕೂಡ ಕಾಪಾಡುತ್ತಾರೆ. ಇನ್ನು ಅಮಾವಾಸ್ಯೆ ದಿನ ಏನು ಮಾಡಿದ್ರು ಮಾಡಿಲ್ಲ ಅಂದರೂ ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಡೋದು ಮಿಸ್ ಮಾಡಬೇಡಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆ ಕೂಡ ಬರದೇ ಇರುತ್ತದೆ. ಸಮಸ್ಯೆಗಳಿದ್ದರೂ ಕೂಡ ಅದು ಹೊರಟು ಹೋಗುತ್ತದೆ. ಈ ರೀತಿ ಅಮಾವಾಸ್ಯೆ ದಿನ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿ, ಚಿಕ್ಕ ಪುಟ್ಟ ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಸಂಪೂರ್ಣವಾದ ಲಕ್ಷ್ಮೀ ಕಟಾಕ್ಷ ಪಡೆದುಕೊಳ್ತೀರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.